ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಮನೆ ಮಗಳು ವೀನರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು 7:30 ಆಗಿತ್ತು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕೆ ಬೆಳಗ್ಗೆನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆಗಲೇ ಇಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗೆಲ್ಲ ಸಾಯಂಕಾಲ ಕೆಲಸ ಎಲ್ಲ ಮುಗೀತು. ಇಷ್ಟೊತ್ತನ ಆಯ್ತು ರೀ. ಎಷ್ಟೊತ್ತು ಬೆಳಗ್ಗೆನ ಸ್ಟಾರ್ಟ್ ಮಾಡಿದ್ರು ಇಷ್ಟೊತ್ತನ ಕೆಲಸ ಆಗಲೇಬೇಕ್ರಿ. ಹೊರಗಡೆ ಗಾಳಿ ಎಷ್ಟು ಚೆಂದ ಐತೆ ಗೊತ್ತಂಡ್ರಿ. ನೋಡಿರಿ, ಇಲ್ಲೇ ನಮ್ಮ ಮನೆ ಸುತ್ತಮುತ್ತ ಯಾವುದೂ ಮನೆ ಇಲ್ಲ ನೋಡಿರಿ. ಯಾಕಂದರೆ ಹೊಸ ಲೇಔಟಲ್ಲಿ ಇರೋದು ನಮ್ಮ ಮನೆ. ಯಾವುದು ಒಂದು ಮನೆ ಇಲ್ಲ. ಇವಾಗ ಸಂಜೆ ಅಡುಗೆ ಅದು ಮಾಡಬೇಕು. ಅದಕ್ಕೆ ಸುಮ್ಮನೆ ಸ್ವಲ್ಪ ಹೊರಗೆ ಸುತ್ತಾಡೋಣ ಅಂತ ಬಂದಿದ್ದೀನಿ. ಯಾರು ಇಲ್ಲರಿ, ಬೇಜಾರು ನೋಡ್ರಿ. ಯಾವುದು ಮನೆ ಇಲ್ಲ, ಏನಿಲ್ಲ. ಇಲ್ಲೆಲ್ಲ ಯಾವಾಗ ಮನೆ ಆಗ್ತಾವೆ ಅಂತ ಕಾಯತ್ತೀನಿ ನಾನಂತರೂ. ಎಲ್ಲರೂ ಸ್ಟಾರ್ಟ್ ಮಾಡ್ತಾರ ಅಂತ ನಾನು ನಮ್ಮ ಮನೆಯವ್ರಿಗೆ ಮನೆ ಹಾಕ್ಸೋಣ ರೀ ಅಂತ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ. ನಮ್ಮ ಮನೆ ಮುಗಿದು ಹತ್ತತ್ರ 1.5 ವರ್ಷ ಆಯಿತು. ಇನ್ನೂ ಆದರೂ ಯಾರೂ ಮನೆಯೇ ಸ್ಟಾರ್ಟ್ ಮಾಡಿಲ್ಲ. ಬೇಜಾರಾಗುತ್ತೆ. ಸರಿ, ಏನು ಮಾಡೋದು, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾರೂ ಇಲ್ಲ, ನೋಡಬೇಕು ಫೋನು, ಇಲ್ಲಾಂದರೆ ಟಿ ವಿ. ಯಾರ ಹತ್ರ ಮಾತಾಡಬೇಕಂದ್ರೆ ಫೋನ್ ಹಚ್ಚೇ ಮಾತಾಡಬೇಕು. ಅಕ್ಕಪಕ್ಕ ಯಾರ ಜೊತೆ ಯಾರೋ ಕುತ್ಕೊಂಡು ಮಾತಾಡೋಣಂದರೆ ಇಲ್ಲವೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅನಿವಾರ್ಯ. ಹೆಂಗೆ ಬರುತ್ತೆ ಹೆಂಗೆ ಹೋಗೋದು. ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿರಿ, ಮುಂದಿನ ಏನೆಲ್ಲ ನಡೀತೆ ಇವಾಗ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಏನು ತೊಗೊಂಡೊಂಟೆ? ಅದನ್ನು ಕೊಟ್ಟು ಬರ್ತೇನೆ, ಹೋಗಿ. ಸರಿ, ಜಲ್ದಿ ಬಾ. ನೋಡಿ, ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚೋದೆಲ್ಲ ಮುಗಿತು. ಅಡುಗೆ ಅದು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಹಂಗೆ ರೈಸ್ ಮಾಡೋಕೆ ಇಟ್ಟೀನಿ ಒಂದು ಸೈಡು. ಸಾಂಬಾರು ಮಾಡಬೇಕು ನೆಕ್ಸ್ಟು. ನನ್ನ ಮಕ್ಕಳು ಶೇಂಗಾ ಸಾಂಬಾರು ಅಂತ ಕೇಳತ್ತಾರೆ. ಅದಕ್ಕೆ ಶೇಂಗಾ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡೀನಿ ರೀ. ಈಗ ನೆಕ್ಸ್ಟು ರೊಟ್ಟಿ ಅಂತೂ ಮಾಡಲ್ರಿ. ಇವತ್ತು ಶುಕ್ರವಾರ ಚಪಾತಿನ ಮಾಡ್ಬೇಕ್ರಿ. ಈಗ ರೊಟ್ಟಿ ಅಂತೂ ನಿನಗೆ ಚಲೋ ಐತಿ. ಗೇಮರ ಬೇಡ, ಮೊದಲು ಓದು. ಶೇಂಗಾ ಸಾಂಬಾರ್ ಶೇಂಗಾ ಸಾಂಬಾರ್ ರೆಡಿ. ಬರಂಗೆ ಸಾಂಬಾರೆಲ್ಲ ರೆಡಿ ಆಯಿತು. ನೋಡಿರಿ, ಇವನ್ ಸಮಾನ ಅಂತರ ಸಾಕಾಗ್ಬಿಟ್ಟೈತೆ ನೋಡ್ರಿ ನಮಗೆ. ಫೋನ್ ನೋಡೋದ್ರಿ. ಎಷ್ಟರ ಬೈರಿ, ಏನಾರ ಮಾಡಿರಿ, ಫೋನ್ ನೋಡೋದನ್ನು ಮಾತ್ರ ಬಿಡೋದಿಲ್ರಿ. ಎಡಿಟ್ ಮಾಡತ್ತೀನಿ. ಏನು ಎಡಿಟ್ ಮಾಡತ್ತಿ? ಫೋಟೋಸ್. ನಾ ಬರೋಣ ಇದನ್ನ ಹೇಳಿದ್ರಿ. ಅದನ್ನ ಎಡಿಟ್ ಮಾಡತ್ತೀನಿ, ಇದನ್ನ ಎಡಿಟ್ ಮಾಡತ್ತೀನಿ ಅಂತ. ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ಯಾವ್ರಿ. ಈಗ ಇವರ ಹೋಗಿಲ್ಲ ಇನ್ನೂ. ಸೋಮವಾರಿಂದ ಸ್ಕೂಲಿಗೆ ಕಳಿಸ್ಬೇಕ್ರಿ. ಇಲ್ಲ ಅಂದ್ರೆ ಮನೆಯಾಗಿದ್ರೆ ಮುಗೀತು ನೋಡ್ರಿ. ಫೋನು. ಮೊಕ ಯಾಕೆ ಮುಚ್ಕೋತಿ? ನೀ ಪಬ್ಜಿ ಇನ್ನೊಮ್ಮೆ ಹಾಕ್ಕೊಳ್ಳಲ್ಲ ಅಂತ ಪ್ರಾಮಿಸ್ ಹಾಕು. ಚಿಕ್ಕಮ್ಮ ಈಗ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ, ಉಳಿದೆಲ್ಲ ಅವ್ರಿಗೆ ನೋಡ್ಕೊಳ್ಳೋಣ.
ನನಗೀಗ ಸಾಕ್ಷಿ ಬೇಕು. ಗೈಸ್ ನಮ್ಮ ಮಮ್ಮಿಗೆ ಅಡಿಗೆ ಇದ್ದಿದ್ದ ಅಡಿಗೆ ಮಾಡೋಂಗಿಲ್ಲ. ಒಂದೊಂದು ತಗೊಂಡು ಬರ್ತಾರೆ ಪ್ಲೇಟು. ಉಪ್ಪಿನಕಾಯಿ ಡಬ್ಬಿ ತಗೋಬೋ. ಉಪ್ಪಿನಕಾಯಿ ಉಪ್ಪಿನ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಉಪ್ಪಿನಕಾಯಿ ಡವ್ ಮಾಡ್ಬೇಡ ಹೋಗು. ನನಗೆ ಗೆಜ್ಜೆ ಆಗಿದೆ, ಅವರು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹಠ ಮಾಡಿದ್ದಾರೆ. ಅಷ್ಟರಲ್ಲಿ ಇವರು ಮತ್ತೆ ಚಿಕ್ಕಪ್ಪ ಅಲ್ಲಿ ತರ್ಲೆ ಕೆಲಸ ಬಿಡು, ಹೋಗು ಕೈ ತೊಳ್ಕೊಂಬ ಹೋಗು. ಸೆಕೆಂಡ್ ಒಪಿನಿಯನ್ ಅಂತ ಅಷ್ಟೇ. ಮನುಷ್ಯ ನೀನು ಇಲ್ಲ ಒಟ್ಟು ಕುಕ್ಕರ್ ಹಾಕೋತ್ ನಾವು ಗೊತ್ತ ಯಾ ಸಾರ ಉಣ್ಣ ಇರ್ಲಿ. ನಾನು ಯಾವಾಗಲೂ ಹೆಂಗೆ ಪಾಸ್ಟ ಹಾಕೋ. ರೋಬೋಟ್ ಅಲ್ಲ, ಹಿಂಗೆ ಒಟ್ಟು ಚೆಲ್ಲಾಡಕ ಅನ್ನ ವೇಸ್ಟ್ ಮಾಡ್ಬಾರ್ದು. ಅವನಂಗೆ ನಮ್ಮ ಅನ್ನ ವೇಸ್ಟ್ ಮಾಡಕ್ಕೆ ನಂಬರ್ದು. ಉಪ್ಪಿನ ತುಂಬ ಅಷ್ಟು ದೂರ ಬಿತ್ತಲ್ಲ. ನಿಮ್ಗೆ ಏನೇನು ಬೇಕಾದ್ರೆ ನಾಳೆ ಬೆಳಿಗ್ಗೆ ಬೇಕಾಗಿರೋದ ನೀವಾಗಲೇ ರೆಡಿ ಮಾಡ್ಕೊಳ್ಳೋದ್ರಿ. ಇವರು ಸಾಬುದಾನಿ ಖೀರು ಕೇಳಾಡ್ತಾರೆ ಮಕ್ಕಳೆಲ್ಲ, ಅದಕ್ಕೆ ಸಾಬುದಾನಿ ಖೀರು ಮತ್ತು ಬಟಾಣಿಕಾಳು ಬೆಳಗಿನ ಪಲ್ಯ ಬಾಕ್ಸಿಗೆ ಪಲ್ಯ ಮಾಡಬೇಕಲ್ಲ ಅದಕ್ಕೆ. ನೋಡ್ರಿ ಇವಾಗ ಎಲ್ಲರದು ಊಟ ಆಯಿತು, ಎಲ್ಲ ಆಯಿತು. ನಾನು ನಾಳೆ ಬೆಳಗ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ಬಾಕ್ಸಿಗೆ. ಬೆಳಗ್ಗೆ ಎದ್ದು ಅಡುಗೆ ಕೆಲಸ ಚಲೋ ಅಲ್ರಿ. ಇಷ್ಟೊತ್ತಿನಾಗ ನಾನು ಏನೇನು ಬೇಕು ರೆಡಿ ಮಾಡ್ಕೊಂಡ್ರೆ ಬೆಳಗಿನ ಟೈಮ್ ಹೆಲ್ಪ್ ಆಗತ್ತೆ ರೀ. ನೋಡಿರಿ ಟೈಮು ಎಷ್ಟಾತ್ರಿ, 11:05 ನಿಮಿಷ ಕಡಿಮೆ ಐತಿ. ಇವಾಗ ಮುಗೀತು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.